ಗಾಯ್ಸ್ ಇವಾಗ ಇವೆರಡು ಮರಿ ಕೊಡ್ತಾರದು. ಹಿಂದಕ್ಕೆ ಬಂದ್ಲ ಅವಳು? ಬಂತ ಹಿಂದಕ್ಕೆ? ಬರ್ಲಿಲ್ವಾ ಗಾಯ್ಸ್? ಅವಳು ಮುಂದೆನೆ ಎತ್ಕೊಂಡೆ. ಸದ್ಯ ಎರಡೂ ಸ್ವಲ್ಪ ಓಡಾಡಂಗೆ ಐತೆ. ಚೆನ್ನಾಗೈತಾ? ಹಾಲು ಕುಡಿಸಿ ಅಭ್ಯಾಸ ಇವ್ರಿಗೆ, ಅದಕ್ಕೆ ನನ್ನ ರೆಕಗ್ನೈಸ್ ಮಾಡ್ತಾರೆ ಒಂದು ಸ್ವಲ್ಪ ದಿನ. ಆಮೇಲೆ ಸರಿ ಹೋಯ್ತಾರೆ ಸ್ವಲ್ಪ ಇದೊಂದು ಮರಿ ಕೊಡ್ತಾ ಇದ್ದೀನಿ ಇವಾಗ. ಮತ್ತು ಇನ್ನೊಂದು ಮರಿ ಇದೆ, ಅದು ಯಾರೋ ಕೇಳಿದ್ದಾರೆ, ಅದನ್ನೂ ಕೊಟ್ಬಿಡ್ತೀನಿ. ಇವಳೊಬ್ಳೆ, ಯಾಕಂತಂದರೆ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಗೈಸ್ ಇವ್ರ ಮನೆ ಹತ್ರ ಸೆಟಪ್ ಮಾಡಿದ್ದೀವಿ ನಾಯಿ ಮರಿಗೆ. ಇವಳು ನಾಯಿ ಮರಿ ಇದು ನೋಡಿ ಹೆಂಗೆ ಸೆಟಪ್ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪಪ್ಪೀಸ್ ಎಲ್ಲ ದೊಡ್ಡದಾಗೈತೆ. ಪಪ್ಪೀಸ್ನ ಇಲ್ಲಿ ನೋಡ್ಕೊಳಕ್ಕಾಗಲ್ಲ. ಯಾರೋ 2 ಪಪ್ಪಿ ಕೇಳಿದ್ದಾರೆ ನನ್ನ ಫ್ರೆಂಡು, ಅವ್ರಿಗೆ ಇವತ್ತು ಪಪ್ಪೀಸ್ ಕೊಡೋಕೆ ಹೋಗ್ತಾಯಿದ್ದೀನಿ. ಮನೇಲೂ ಇರುತ್ತೆ ಮತ್ತು ಚೆನ್ನಾಗೂ ನೋಡ್ಕೋತಾರೆ. ಇಲ್ಲಾಂದರೆ ಮೇಂಟೆನೆನ್ಸ್ ಅಷ್ಟೊಂದು ಆಗಲ್ಲ. 2 ಪಪ್ಪಿ ಇವತ್ತು ಕೊಡೋಕೆ ಹೋಗ್ತಾಯಿದ್ದೀನಿ. ಇವಾಗ ಹೆಂಗೆ ಎತ್ಕೊಳ್ಳೋದು ಅನ್ನೋದೇ ಡೌಟ್. ಅವಳನ್ನ ಸ್ವಲ್ಪ ಆ ಸೈಡ್ ಕಳಿಸ್ಬಿಟ್ಟು ಎತ್ಕೋಬೇಕು. ಇಲ್ಲ ಮರಿಗಳನ್ನ ಆ ಸೈಡ್ ಈ ಸೈಡ್ ಹೋದ್ರೇ ಬಿಡಲ್ಲ ಅವಳು. ಎತ್ಕೊಂಡ್ರೆ ಮಾತ್ರ ಫಿನಿಶೇ ಮಾಡಿಬಿಡ್ತಾಳೆ. ಆ ಸೈಡ್ ಹೋಗಿ 2 ಮರಿ ಎತ್ಕೊಂಡು ಕೊಟ್ಬಿಟ್ಟು ಬರೋದು ಅವ್ರಿಗೆ. ಆಮೇಲೆ ಬಿಸ್ನೆಸ್ ಏನೋ ಒಂದು ತಗೋಬೇಕು, ಅದನ್ನೂ ತಗೊಬರೋದ. ಇದ್ರಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾಯಿ ಮರಿನ. ಸ್ವಲ್ಪ ಹಿಂಗೆ ಲಾಕ್ ಮಾಡ್ಕೋಬೇಕು, ಹಿಂಗೆ ನೀಟಾಗಿ ಕಾಲಲ್ಲಿ, ಇಲ್ಲ ಹಿಂಗೆ ಮೂಮೆಂಟ್ ಆಯ್ತದೆ. ಇವಾಗ 2 ಮರಿ ಎತ್ಕೋಬೇಕು. ಅವಳು ಗೊತ್ತಾಗಬಾರ್ದು, ಇಲ್ಲೇ ಎಲ್ಲರೂ ಇರ್ತಾಳೆ, ನೋಡಿದ್ರೆ ಬಂದ್ಬಿಡ್ತಾಳೆ. ಎತ್ತಿಗೆ ಎತ್ಕೋಬೇಕು. ಎಲ್ಲಿ ಮರಿಗಳು? ಕಚ್ಚಲ್ಲ, ಸುಮ್ಮನಿರು. ಇಲ್ಲೇ ಎಲ್ಲರೂ ಇಟ್ಟಿರುತ್ತೆ. ಇಲ್ಲೇ ಇತ್ತಲ್ಲ, ವಾ ಮರಿಗಳ ಇಲ್ಲ. ಹಾ, ಎಲ್ಲಿ ತಗೊಂಡು ಹೋಗ್ಬಿಟ್ಟೈತಿದು? ಅಲ್ಲೈತ ಮರಿಗಳು ನೋಡು. ಅಲ್ಲಿ ತಗೊಬಂದು ಇಟ್ಕೊಬಿಟ್ಟಿರ್ಬೇಕೇನೋ. ಇವಳು ಒಂಥರ ಒಂದೊಂದು ದಿನ ಒಂದೊಂದು ಜಾಗ ಅಲ್ಲೈತಾ. ಇಲ್ಲಿ ತಗೊಬಂದು ಇಟ್ಕೊಂಡಳು ನೋಡಿ ಇವತ್ತು. ಇವಳಿಗೆ ಒಂದೊಂದು ದಿನ ಒಂದೊಂದು ಥರ ಇವಳು. ಇವಾಗ ಏನು ಗೊತ್ತಾ, ಇವಳನ್ನ ಒಂದು ರೂಮ್ಗೆ ಹಾಕ್ಬೇಕು, ಇಲ್ಲ ಅಂದರೆ ಫಾಲ್ಟ್ ಆಗೋದಿಲ್ಲ. 2 ಮರಿ ಎತ್ಕೋಬೇಕು. ಎತ್ಕೊ ನೀನು. ಏನು ಮಾಡ್ತಾನೆ ಇಲ್ಲ. ಏನು ಮಾಡ್ತಾರೆ? ಬಾ ರೆಡಿ, ಹಂಗೆ ಎತ್ತಿಗೆ ಬರ್ಲಿಲ್ಲ. ಬರ್ತಿದ್ದೀನಿ ತೋ. ಬರ್ಲಿಲ್ಲ, ಅಲ್ಲೇ ಕೂತೈತೆ, ಅಲ್ಲೇ ಕೂತೈತೆ. ಇವಾಗ ಇವೆರಡು ಮರಿ ಕೊಡ್ತಾರದು. ಹಿಂದಕ್ಕೆ ಬಂದ್ಲ ಅವಳು? ಬಂತ ಹಿಂದಕ್ಕೆ? ಬರ್ಲಿಲ್ವಾ ಗೈಸ್? ಅವಳು ಮುಂದೆನೆ ಎತ್ಕೊಂಡೆ. ಸದ್ಯ ಎರಡೂ ಸ್ವಲ್ಪ ಓಡಾಡಂಗೆ ಐತೆ. ಚೆನ್ನಾಗೈತಾ? ಹಿಂದ್ಗಡೆನೆ ಬಂದ್ಬಿಟ್ಲವಳು. ಸದ್ಯ ಏನೂ ಮಾಡಲಿಲ್ಲ. ಬೇಜಾರಾಗುತ್ತೆ ಅವಳಿಗೂ ಎತ್ಕೊಂಡು ಹೋದಾಗ. ಬಟ್ ನಾಯಿಗಳು ಒಳ್ಳೆ ಮನೆ ಸೇರಲಿ ಅಂತ ಅಷ್ಟೇ ನನ್ನ ಪಾಯಿಂಟ್ ಆಫ್ ವ್ಯೂ. ಅಲ್ಲಿಗೋದ್ರೆ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ 4-5 ನಾಯಿನ ನಿಜವಾಗ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನೊಂದು ನಾಯಿ ಇಟ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಇವಳ್ದು ನೋಡೋದ, ಯಾರೂ ಸಿಕ್ಕಿಲ್ಲ ಅಂದರೆ ಒಂದು ನಾಯಿ ನಾವೇ ಇಟ್ಕೋತೀವಿ. ಇವಾಗ ಇವಳನ್ನ ಮರಿಗಳನ್ನ ಬಕೆಟ್ ಒಳಗೆ ಹಾಕ್ಬಿಡೋದ. ಹಾಕು. ಹಾಂ, ಹಾಕು, ಅದನ್ನ ಹಾಕು, ಹಾಕು ಮೆತ್ಗೆ. ಅಯ್ಯ ತಲೆ ಮೇಲೆ ಇಲ್ಲ ಹಾಕು. ಹಾಂ, ಮುಚ್ಚು ಬಾಕ್ಸು. ಬಿಡು ಸಾಕು. ಗಾಯ್ಸ್ ಇವಾಗ ಆಲೇ ಅರ್ಧ ದಾರಿ ಬಂದಿದ್ದೀನಿ. ಅರ್ಧ ದಾರಿ ಹೋಗ್ಬೇಕಷ್ಟೇ. ನಂದು ಅರ್ಧ ದಾರಿ ಹೋಗೋರು ಕೂಡ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನಗೆ. ಮನೆಗೆ ಬಂದಿದ್ದೀನಿ ಅವ್ರ ಮನೆಗೆ. ಕೊಟ್ಬಿಟ್ಟು ಏನೋ ತೊಗೊಂಡು ಹೊರಡೋದು ಅಷ್ಟೇ. ಇಲ್ಲೇನು ಕೆಲಸ ಇಲ್ಲ ಜಾಸ್ತಿ. ಹತ್ರ ಹಸು ಕಿಸು ತುಳಿದ್ಬಿಟ್ರೆ ಅರ್ಧಕ್ಕೆ ಹಾಕ್ಬಿಟ್ರೆ ಸಾಕು. ಅದೇನು ಹೋಗಲ್ಲ ಅದು ಹತ್ರ, ಅಕಸ್ಮಾತ್ ಹೊಟ್ಟೋದ್ರೆ ಅಂತ ಅಷ್ಟೇ. ಹ್ಞೂ ಆಯ್ತು, ಬಿಡ್ಲಾ? ಬರ್ರ. ಸ್ವಲ್ಪ ಗಾಬರಿ ಆಗ್ಬಿಟ್ಟವೆ ಮರಿಗಳು, ಹೊಸ ಜಾಗ ಅಲ್ವಾ ಅದಕ್ಕೆ. ಬಾ ಬಾ ಬಾ. ಎರಡು ಮೇಲು ಗೈಸ್, ಇವೆರಡು ಮೇಲೆ. ಇದು ನೋಡಿ ಹೆಂಗೆ ನೋಡ್ತಾ ಇದ್ದ ಮರಿಗಳನ್ನ. ಏನಿದು ಇಷ್ಟು ಚಿಕ್ಕ ಕೈತಲ್ಲ ಅಂತ ಫುಲ್ ಟೆನ್ಷನ್ ಆಗ್ಬಿಡೈತಿದು. ಅಲ್ಲಿ ಹೆಂಗೆ ನೋಡ್ತೈತೆ. ಹಾಲು ಕುಡಿಸಿ ಅಭ್ಯಾಸ ಇವ್ರಿಗೆ, ಅದಕ್ಕೆ ನನ್ನ ರೆಕಗ್ನೈಸ್ ಮಾಡ್ತಾರೆ ಒಂದು ಸ್ವಲ್ಪ ದಿನ. ಆಮೇಲೆ ಸರಿ ಹೋಯ್ತಾರೆ. ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಈ ಜಾಗಕ್ಕೆ. ಆಮೇಲೆ ಎರಡು ಸೂಪರಾಗಿ ಅಡ್ಜಸ್ಟ್ ಆಗ್ಬಿಡ್ತವೆ. ಅಯ್ಯೋ ಸುಮ್ಮನೆ ಹಾಲು ಕೊಡ್ತೀನಿ. ಹಾಲು ಇರಿ ನನಗೆ ಒಂದು ಸ್ವಲ್ಪ ಬೇಜಾರು ಇದೆ ತಗೊಬಂದು ಕೊಟ್ಬಿಟ್ಮೇಲೆ. ಅದ್ರ ಅಮ್ಮಂಗೆ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಬಟ್ ಇವು ಅಲ್ಲೇ ಇದ್ದರೆ
ಅಷ್ಟು ಚೆನ್ನಾಗಿ ಬರಲ್ಲ. ಆಮೇಲೆ ನೋಡ್ಕೊಳ್ಳೋದು ಕಷ್ಟ ಆಗೋಗುತ್ತೆ. 4 ಅಂದ್ರೆ 5 ನಾಯಿ ನೋಡ್ಕೊಳ್ಳೋದೇನು ತಮಾಷೆ ಅಲ್ಲ. ಅದಕ್ಕೋಸ್ಕರ ಇವ್ರು 2 ಬೇಕು ಅಂದರೆ ಇವ್ರಿಗೆ 2 ಕೊಟ್ಟಿದ್ದೀನಿ. ಇವ್ರು ಚೆನ್ನಾಗಿ ಸಾಕ್ತಾರೆ. ಆಮೇಲೆ ದೊಡ್ಡದಾದ್ಮೇಲೆ ನೋಡೋದ ಹೆಂಗೆ ಬಂದಿರುತ್ತೆ. ಬಾ 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 ಚೆನ್ನಾಗಿ ಅದು ಹಾಲು ಕಡಿಮೆ ಅಲ್ವಾ ಅಮ್ಮನಲ್ಲಿ, ಅದಕ್ಕೆ ಹಿಂಗೆ ಕುಡಿಸ್ಬೇಕು. ಹಿಂಗೆ ಇಟ್ಟರೆ ಚೆನ್ನಾಗಿ ಕುಡಿತಾವಲ್ಲ ಅವಾಗ ಚೆನ್ನಾಗೈತದೆ. ಹೊಟ್ಟೆ ಎಷ್ಟ್ಬಿಟ್ಟೈತೆ, ಕುಡಿಸಿಲ್ಲ ವಾಮಿಟ್ ಮಾಡಿಬಿಡ್ತವೆ ಅಂತ ಬರ್ಬೇಕಾರೆ ಅಂತ ಅಂದರೆ ನಾನು ಬರಲ್ಲ ಮನೆ ಬಿಟ್ಟು ಎಲ್ಲೋವೆ ಅಂತಂದು. ಅದಕ್ಕೆ ದೂರದಿಂದ ನಾನೇ ಬಂದಿದ್ದೀನಿ. ನೋಡಿ ಹೆಂಗೆ ರೆಡಿ ಆಗೋನೆ. ಏನು ಗಿಡ ಹಾಕವ್ರೆ, ಬಾಳೆ ಹಾಕವ್ರೆ, ಏಲಕ್ಕಿ ಬಾಳೆಹಣ್ಣು ಮಾಡ್ಬೇಕಂತ ನನಗೂ ಆಸೆ. ಆದರೆ ಏನೋ ಒಂಥರ ಇವಾಗ ಏನೋ ಒಂದು ಬಿಸ್ನೆಸ್ ಮಾಡಿದ್ವಿ ನೋಡವ ಅದು ಹೆಂಗೆ ವರ್ಕೌಟ್ ಆಯ್ತದೆ ಅಂತ. ಎಲ್ಲ ಹಾಕೋರಲ್ಲ, ಇದೆಲ್ಲ ಹಸುಗೆ ಹುಲ್ಲು ನೋಡಿ. ಇದೆಲ್ಲ ಹಸುಗೆ ಹಿಂಗೆ ಹಾಕಿರ್ತಾರಲ್ವ ಎಲ್ಲ ಬರ್ತದೆ. ಇದನ್ನ ಕಟ್ ಮಾಡ್ಕೊತಾರೆ, ಹಸು ಹುಲ್ಲು ಹಾಕ್ತಾರೆ ಅಷ್ಟೇ. ಎಲ್ಲಿವರೆಗೆ ಹಾಕೋರೆ ಬಾಳೆ ತೆಂಗಿನ ಮರಗಳೆಲ್ಲ. ಇದೆಲ್ಲ 2 ವರ್ಷದಲ್ಲಿ ಫಲ ಕೊಡ್ತದೆ ಈ ತೆಂಗಿನ ಮರ. ಆದರೂ ಸ್ವಲ್ಪ ಬೇಜಾರಾಗ್ಬಿಟ್ಟವಳೆ ಪಾಪ ಚೋಕಿ. ಇವೆರಡು ಕಾರು ಹಾಲು ಚೆನ್ನಾಗಿ ಸಾಲುತ್ತೆ. ಏನ್ರ ಹಾಲು ಕುಡೀರಿ ನನ್ನ ಹತ್ರನೇ ಬಂದ್ಬಿಡ್ತಾರೆ ಇವರಿಬ್ಬರು. ಮಲಗಿದ್ರು ಅಯ್ಯಯ್ಯಯ್ಯೋಯ್. ಗಾಯ್ಸ್ ಇವಾಗ ರೀಲ್ ಮಾಡಕ್ ಹೋಯ್ತಾ ಇದೀವಿ ಗಾಯ್ಸ್. ಇವನು ನನ್ನ ತಮ್ಮ ಅವನಲ್ಲ, ಕಂಟೆಂಟ್ ಕೊಡಂದ್ರೆ ತರಲೆ ಥರ ಆಡ್ತಾನೆ. ದುಶಾಂತ್ ಅಣ್ಣ ಅವನ ಜೊತೆ ಸೇರ್ಕೊಂಡು ಅವ್ನು ಬೈದು ಅವ್ನು ಬೈದು ಸುಮ್ಮನೆ ಜಗಳ ಆಡ್ತಾನೆ. 50 ಪೈಸೆ ತಗೊಂಡೋಗಿದ್ದ 10 ರೂಪಾಯಿ ಜ್ಯೂಸ್ ಕುಡಿಯಾಕೆ. 20 ರೂಪಾಯಿ ಜ್ಯೂಸ್ ಕೊಡಿಸ್ತೀನಿ ಅನ್ಬಿಟ್ಟು ಇದು ಕೊಟ್ಬಿಟ್ಟು ಏನ್ ಕೇಳಿದೆ? ಜ್ಯೂಸ್ 20 ರೂಪಾಯಿ 50 ಪೈಸೆ ಕೊಟ್ಬಿಟ್ಟು ಏನಂದ? ಏನಂದ್ರು ಕೊಟ್ಟಾಗ 50 ಪೈಸೆ ಜ್ಯೂಸ್ಗೆ? ಬಂದ್ಬಿಟ್ಟು 50 ರೂಪಾಯಿಗೆ 20 ರೂಪಾಯಿ ಜ್ಯೂಸ್ ಕೊಡ್ತಾರೆ. ಅಲ್ಲ ಅಂಕಲ್ ಏನೋ 50 ಪೈಸೆ ಕೊಟ್ಟಿದ್ದಕ್ಕೆ ಇದ್ರಲ್ಲಿ 50 ಪೈಸೆ ಕಚ್ಚಾ ಮ್ಯಾಂಗೋ ಬೈಟ್ ಬರ್ತದೆ. ತಗೋ ಕಚ್ಚಾ ಮ್ಯಾಂಗೋ ಬೈಟ್. ಮತ್ತೆ ಹೋಗಿದ್ರ ತಗೋಬರಕ್ಕೆ. ಅದ್ರಲ್ಲಿ ಕೊಡಲ್ಲ ಕಣ ಜ್ಯೂಸ್ನ. ತಂದೆ ನೋಡು ತಂದವನೆ. ಅವತ್ತು 2 ಮರಿ ಕೊಟ್ಟೆ, ಇವತ್ತೊಂದು ಮರಿ ತಗೊಂಡು ಹೋಗ್ತಾರೆ. ಇದು ಫೀಮೇಲ್, ಇದು ತಗೊಂಡು ಹೋಗ್ತಾರೆ. ಅದು ಇವನು ಮೇಲ್, ಇದು ಫೀಮೇಲ್. ಇದು ಇಲ್ಲ ಐತೆ ನೋಡಿ ಗೈಸ್, ಇದು ಫೀಮೇಲು. ಇವತ್ತು ಇದನ್ನ ತಗೊಂಡು ಹೋಗ್ತಾರೆ. ಚೆನ್ನಾಗಿ ಒಂದು ಮನೆ ಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋತಾರೆ. ಇವಾಗ ಇವಳಿಗೆ ಇದೊಂದೇ ಬೇಜಾರಾಗುತ್ತೆ, ಹೆಂಗಾರು ಮಾಡಿ ಎತ್ಕೊಂಡು ಹೋಗ್ಬೇಕು. ಬೇಜಾರು ಮಾಡ್ಕೊಬೇಡ, ಚೆನ್ನಾಗಿರೋ ಜಾಗ ಕೊಡ್ತಾ ಇದ್ದೀನಿ. ಇದೊಂದು ಮರಿ ಕೊಡ್ತಾ ಇದ್ದೀನಿ ಇವಾಗ. ಮತ್ತು ಇನ್ನೊಂದು ಮರಿ ಇದೆ, ಅದು ಯಾರೋ ಕೇಳಿದ್ದಾರೆ, ಅದನ್ನೂ ಕೊಟ್ಬಿಡ್ತೀನಿ. ಇವಳೊಬ್ಳೆ, ಯಾಕಂತಂದರೆ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗೈಸ್ ಇವ್ರ ಮನೆ ಹತ್ರ ಸೆಟಪ್ ಮಾಡಿದ್ದೀವಿ ನಾಯಿ ಮರಿಗೆ. ಇವಳು ನಾಯಿ ಮರಿ ಇದು ನೋಡಿ ಹೆಂಗೆ ಸೆಟಪ್ ಮಾಡಿದ್ದೀವಿ. ಬೆಳಗ್ಗೆ ಎದ್ದೆ, ಈ ಕೋತಿಗಳು ಸೀನ್ ಮಾಡೈತೆ. ಎಷ್ಟು ಟಿಪ್ಪಣಿ ಗೊತ್ತಾ ನಮ್ಮ ಮನೆ ಹತ್ರ ಗೈಸ್, ಹೆಂಗೈತದೆ ಇವರು. ಆ ಟೈಮಲ್ಲಿ ಬಂದು ಈ ಕೋತಿ ಬೇರೆ ಹೊಡೆದಾಕೈತೆ ಪೈಪ್ನ. ಇಷ್ಟು ದಿನ ಹೊಡೆದಾಕಿರ್ಲಿಲ್ಲ ನನ್ನ ಮಗನ ನೋಡಿ, ಇವತ್ತು ಹೊಡೆದಾಕೈತೆ. ಇಜ್ಜಾರೆ ಆಗೋಯ್ತದೆ. ಪೈಪ್ಗಳು ನೀಟಾಗಿ ಏನಾರು ಮಾಡಬೇಕು, ತಂತಿ ಸುತ್ತಬೇಕು. ತಂತಿ ಸುತ್ತಿದ್ರಾರು ಹೊಡೆದಾಕಲ್ಲ ನನ್ನ ಮಗಂದು. ಬೇಜಾರೇ ಮಾಡಿಬಿಡ್ದು. ಇವಾಗ ಅಂಗಡಿಗೆ ಹೋಗಿ ಐಟಮ್ ಎಲ್ಲ ತಂದಿದ್ದೀನಿ, ಒಂಚೂರು ರೆಡಿ ಮಾಡಿಬಿಡೋದ. ಪ್ಲಮ್ಮರ್ ಆಗ್ಬಿಟ್ಟಿದ್ದೀನಿ ನಾನು ನಮ್ಮ ಮನೇಲಿ. ಇದನ್ನ ಇವಾಗ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಮೇಜರ್ ಟಾಸ್ಕ್ ಏನು ಗೊತ್ತಾ ನೋಡಿ, ಇದು ಹೊಡೆದಾಕೈತೆ ಈ ಟೀನ. ಈ ಟೀ ಹೊಡೆದಾಕಿಲ್ಲ, ಇದು ಒಳಗಡೆ ಅರ್ಧ ಅದೇ ಸಿಗಾಕೊಬಿಟ್ಟೈತೆ, ಅದು ಗಮ್ ಹಾಕ್ಬಿಟ್ಟೈತೆ, ಅದು ಬರಲ್ಲ. ಈ ಟೀ ಕಟ್ ಮಾಡಿಬಿಟ್ಟು ಫಸ್ಟ್ ಈ ಟೀ ಕಟ್ ಮಾಡ್ಬೇಕು ನಾನು, ಆಯಿತಾ? ಈ ಟೀ ಕಟ್ ಮಾಡಿಬಿಟ್ಟು ಏನು ಮಾಡಬೇಕು, ಇದು ಹೊಡೆದಾಕ್ಬಿಟ್ಟೈತೆ, ಇಲ್ಲಿ ಸುರಿದೈತಲ್ಲ, ಇದು ಹೊಡೆದಾಕೈತೆ. ಇದನ್ನ ಹಾಕ್ಬೇಕು. ಈ ಟೀಗೆ 3 ಜಾಯಿಂಟ್ ಹಾಕಬೇಕು. ಅಯ್ಯೋ ಎಷ್ಟು ಕಷ್ಟ ಆಯ್ತು ಐಸ್. ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ಟೀ ಬರಬೇಕು, ಇಲ್ಲಿಗೆ ಕಾಲರ್ ಬರಬೇಕು, ಫಿಟ್ ಮಾಡೋದು ಅಷ್ಟೇ ಐಸ್. ಫೈನಲಿ ರೆಡಿ ಮಾಡಿದ್ದೀನಿ. ಅಪ್ಪ ಸುಸ್ತಾಗೈತು. ರೆಡಿ ಆಯಿತು ಗೈಸ್. ಇದೊಂದು ಪೀಸ್ ಕಟ್ಟಾಗಿತ್ತು, ಇದೊಂದು ಪೀಸ್ ಕಟ್ಟಾಗಿತ್ತು, ಇದೊಂದು ಪೀಸ್ ಕಟ್ಟಾಗಿತ್ತು, ಎಲ್ಲ ಫುಲ್ ಜಾಯಿಂಟ್ ಮಾಡಿದ್ದೀನಿ ಗೈಸ್. ವಿಡಿಯೋ ಎಷ್ಟಾಗಿದೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ತುಂಬ ಕಡಿಮೆ ಇದೆ, ನಿಮ್ಮ ಸಪೋರ್ಟ್
ತುಂಬ ಮ್ಯಾಟರ್ ಆಗುತ್ತೆ. ಸಪೋರ್ಟ್ ಮಾಡಿ, ಹಿಂಗೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಕಂಟೆಂಟ್ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಮಾಡಬೇಕಲ್ವಾ, ಸ್ವಲ್ಪ ಕಷ್ಟ. ಬಟ್ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಚಲೋ, ಈ ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೀನಿ, ಮಿಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್.